ಕೋಲಾರ ಜಿಲ್ಲೆಯಲ್ಲಿ ಶ್ರೀಗಂಧ ಮರಗಳ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಶ್ರೀಗಂಧ ಬೆಳೆದ ರೈತರು ಆತಂಕಕ್ಕೆ ಸಿಲುಕಿದ್ದಾರೆ. ಕಳೆದ ರಾತ್ರಿ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗಾಂಡ್ಲಹಳ್ಳಿ ಗ್ರಾಮದ ರೈತ ಸಂಪತ್ ಕುಮಾರ್ ಅವರ ತೋಟದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಶ್ರೀಗಂಧದ ಮರಗಳ ಕಳ್ಳತನ ಆಗಿದೆ. ಬೆಲೆ ಬಾಳುವಂತಹ ಶ್ರೀಗಂಧದ ಮರಗಳ ಕಳ್ಳತನದಿಂದ ರೈತರು ಕಂಗಾಲಾಗಿದ್ದು, ಈ ಕುರಿತು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವು 15 ವರ್ಷದಿಂದ ಗಂಧದ ಮರಗಳನ್ನ ಉಳಿದ್ರಿ. ನಿನ್ನೆ ರಾತ್ರಿ ಬಂದು ಕಳ್ಳರು ಇದನ್ನು ಕಡ್ದಾಕೊಂಡು ಹೋಗಿದ್ದಾರೆ. ಯಾವ್ಯಾವ ಮರದಲ್ಲಿ ಸೇಗು ಹಾರ್ಡ್ವುಡ್ ಬಂದಿತ್ತೋ ಅದೆಲ್ಲ ತಗೊಂಡೋಗಿದ್ದಾರೆ. ಮಿಕ್ಕಿದ ಮರಗಳನ್ನ ಹಂಗೆ ಕಟ್ ಮಾಡಿ ಬಿಟ್ಟಿದ್ದಾರೆ. ಇದು ಸರ್ಕಾರ ನಾನು ಕೇಳ್ಕೊಳ್ಳೋಂಥದ್ದು ಎಲ್ಲ ಗಂಧದ ಮರ ಬೆಳೆಯುವಂಥ ರೈತರ ಪರವಾಗಿ ತಾವು ಉತ್ತೇಜನ ಕೊಟ್ಟರೆ ಎಲ್ಲ ಕಡೆ ಪ್ರಚಾರ ಮಾಡಿದರೆ ಗಂಧದ ಮರಗಳನ್ನ ಹಾಕಿ ನೀವು ವನದ ರೀತಿಯಲ್ಲಿ ಮಾಡಿದರೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ತಾವು ಪ್ರೋತ್ಸಾಹ ಕೊಟ್ಟರೆ ನಾವು ನಿಮ್ಮ ಮಾತುಗಳನ್ನು ಕೇಳಿ ನಾವು 15 ವರ್ಷದಿಂದ ಅದನ್ನ ಪಾಲನೆ ಪೋಷಣೆ ಮಾಡ್ಕೊಂಡು ಬಂದು ಮರಗಳನ್ನ ಇವತ್ತು ಕಳ್ಳರ ಪಾಲಾಗ್ತಾಯಿದೆ. ಕಳ್ಳರ ಪಾಲಾಗೋದು ಒಂದು ಕಡೆ ಆದರೆ ಈ ಮರಗಳನ್ನು ರಕ್ಷಣೆ ಮಾಡೋಕ್ಕೆ ಹೋಗಿ ಕಳ್ಳರಿಂದ ನಾವು ಅದೆಷ್ಟೋ ಜನಕ್ಕೆ ರೈತರಿಗೆ ಇವತ್ತು ಪ್ರಾಣಕ್ಕೆ ಕಂಟಕ ಬರುವಂತಹ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಸರ್ಕಾರದವ್ರಿಗೆ ನಾವು ಕೇಳ್ಕೊಳ್ಳೋಂಥದ್ದು ಎಲ್ಲ ಗಂಧದ ಮರಗಳನ್ನು ಬೆಳೆದಿರುವಂತಹ ರೈತರ ಪರವಾಗಿ ಈ ಕಳ್ಳರನ್ನು ಬಂಧಿಸುವಂಥದ್ದು, ಅವರನ್ನು ಕಠಿಣವಾದ ಶಿಕ್ಷೆಗೆ ಒಳಪಡಿಸುವಂಥ ಕೆಲಸ ತಾವು ಮಾಡದೆ ಹೋದರೆ ಯಾವುದೇ ರೈತರಿಗೂ ಸಹ ಒಂದು ನಂಬಿಕೆ ಉಳಿಯೋದಿಲ್ಲ. ತಾವು ಏನು ತಮ್ಮ ಕೈಯಾರೆ ಬೆಳೆದಿದ್ರು ಮರಗಳನ್ನು ಅದನ್ನು ಕತ್ತರಿಸಾಕಬೇಕಾಗ್ತದೆ. ಯಾಕಂದರೆ ಆ ಮರಗಳಿದ್ದರೆ ರೈತರ ಪ್ರಾಣಕ್ಕೆ ನಾಳೆ ದಿನ ಕಂಟಕ ಬರೋ ಕಾರಣದಿಂದ ಯಾರೋ ಬೆಳೆದ ನಂತರ ಕಳ್ಳರ ಪಾಲು ಹಾಗೆ ಆಗ್ತಾಯಿದೆ. ಇವತ್ತು ಯಾರು ರೈತರ ಕೈಗೆ ಗಂಧದ ಮರ ಸೇರ್ತಾ ಇಲ್ಲ, ಕಳ್ಳರ ಪಾಲು ಆಗ್ತಾಯಿದೆ. ಹಾಗಾಗಿ ಕಳ್ಳರ ಪಾಲಾಗೋ ಬದಲು ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ರೈತರು ಖುದ್ದಾಗಿ ಮರಗಳನ್ನು ಕತ್ತರಿಸಾಕಬೇಕಾದಂತಹ ಪರಿಸ್ಥಿತಿ ಬರ್ತದೆ. ದಯವಿಟ್ಟು ಈ ಕೂಡಲೇ ತಾವು ಎಚ್ಚೆತ್ತುಕೊಂಡು ಈ ರೈತರು ಯಾರ್ಯಾರು ಈ ಗಂಧದ ಮರಗಳನ್ನು ಬೆಳೆಸಿದ್ದಾರೆ ಅವರ ರಕ್ಷಣೆಗೆ ಬಂದೂಕು ಕೊಡುವಂಥದ್ದು ಇರ್ಬೋದು, ಬೇರೆ ರೀತಿ ಇನ್ಶೂರೆನ್ಸ್ ಕೊಡುವಂಥದ್ದು ಇರ್ಬೋದು, ಇವೆಲ್ಲ ಯೋಜನೆಗಳನ್ನು ತಂದು ಅವರನ್ನು ಕಾಪಾಡಬೇಕು ಅಂತ ನಾನು ಎಲ್ಲ ರೈತರ ಪರವಾಗಿ ಮನವಿ ಮಾಡ್ತೀನಿ. ನಮಸ್ಕಾರ. ಮತ್ತು ನಮ್ಮ ಆರಕ್ಷಕ ಇಲಾಖೆಯವ್ರಿಗೂ ಪೊಲೀಸ್ ಇಲಾಖೆಯವ್ರಿಗೂ ನಾವು ಕೇಳ್ಕೊಳ್ಳುವಂಥದ್ದು, ಇದು ಯಾವುದೋ ಒಂದು ಪೆಟಿ ಕೇಸ್ ಅಂತ ದಯವಿಟ್ಟು ಇದನ್ನು ಪರಿಗಣಿಸ್ಬೇಡ್ರಿ. ಯಾಕಂದರೆ 15 ವರ್ಷದ ಒಂದು ಶ್ರಮ ರೈತಂದಿರ್ತದೆ ಒಂದು ಮರನ ಬೆಳೆಸೋದಕ್ಕೆ. ಇಷ್ಟು ಸುಲಭವಾಗಿ ಅವರನ್ನು ಬಿಟ್ಕೊಟ್ಟಾಗ ನಾವು ನಾಳೆ ದಿನ ರೈತರಿಗೆ ತಮ್ಮಿಂದ ಏನು ಸಹಾಯ ಆಗದ ರೀತಿಯಲ್ಲಿ ಆಗಿಬಿಡ್ತದೆ. ಆಮೇಲೆ ಪ್ರಾಣಗಳು ಕಳ್ಕೊಂಡಾಗ ರೈತರು ಈ ಗಂಧದ ಮರಗಳನ್ನು ಹೊಡಿಯೋದಕ್ಕೆ ಏನು ಕಳ್ಳರು ಬರ್ತಾರೆ ಅವ್ರ ಹತ್ರ ಎಲ್ಲ ರೀತಿಯ ಒಂದು ವೆಪನ್ಸ್ ಇರ್ತದೆ. ಕೊಡ್ಲಿಯಿಂದ ಹಿಡಿದು ಮಚ್ಚಿಂದ ಹಿಡಿದು ಎಲ್ಲ ರೀತಿಯ ವೆಪನ್ಸ್ ಅವ್ರ ಹತ್ರ ಇರ್ತದೆ. ಅವರ ವಿರುದ್ಧ ಹೋಗ್ಬಿಟ್ಟು ರೈತರು ರಾತ್ರಿ ಅಷ್ಟೊತ್ತಲ್ಲಿ ಯುದ್ಧ ಮಾಡೋದಕ್ಕಾಗಲ್ಲ. ದಯವಿಟ್ಟು ಪೊಲೀಸರು ಈ ಒಂದು ಕಳ್ಳರನ್ನು ಹಿಡಿಯೋದಕ್ಕೆ ಕಠಿಣವಾದಂತಹ ಕೆಲಸ ಮಾಡಿ ಹಿಡಿದು ಅವರನ್ನು ದಂಡಿಸಬೇಕು ಅಂತ ತಮ್ಮಲ್ಲಿ ತಾವು ಬೇಡ್ಕೊಳ್ತೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.